ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆ ಬಳಿ ಮೃತ್ಯುಗೋಡೆ ಕುಸಿತವನ್ನ ಕಂಡಿತು. ಇದರಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ ಇದೀಗ ಸದ್ಯಕ್ಕೆ 7 ಆಗಿರುವಂತದ್ದು. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆ ಒಂದು ಸ್ಥಳದಲ್ಲಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಮಳೆರಾಯನ ಅಟ್ಟಹಾಸ ಜೋರಾಗಿದೆ. 1 ಗಂಟೆ ಸುರಿದ ಯಮಮಳೆಗೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆ ಬಳಿ ಮೃತ್ಯುಗೋಡೆ ಕುಸಿತವನ್ನ ಕಂಡಿದೆ. ವರುಣನ ರೌದ್ರಾವತಾರಕ್ಕೆ ಬಡ ವ್ಯಾಪಾರಸ್ಥರು ಕಂಗಾಲಾಗಿರುವಂಥದ್ದು. ಐಟಿ ಸಿಟಿಯಲ್ಲಿ ಯಮಮಳೆಯ ಅಬ್ಬರ ಜೋರಾಗಿದ್ದು ಸಾವು ನೋವು ಸಂಭವಿಸಿದೆ. ಗೋಡೆ ಕುಸಿದು 5 ವರ್ಷದ ಬಾಲಕಿ ಸೇರಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಮಳೆಗೆ ಆಸರೆಯನ್ನ ಪಡೆಯುವುದಕ್ಕೆ ನಿಂತಿದ್ದವರ ಮೇಲೂ ಕೂಡ ಈ ಮೃತ್ಯುಗೋಡೆ ಕುಸಿತವನ್ನ ಕಂಡಿದೆ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಶವಾಗಾರದ ಮುಂದೆ ಸಂಬಂಧಿಕರು ಕಣ್ಣೀರಿಡ್ತಿದ್ದಾರೆ. ಆಕ್ರಂದನ ಮುಗಿಲನ್ನ ಮುಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಪ್ರಾಣ ಭಯದಲ್ಲಿ ನಗರದ ಜನತೆ ಇದೆ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸಾವು ನೋವಿನ ಸಂಖ್ಯೆಗಳು ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ 1 ಗಂಟೆ ಸತತವಾಗಿ ಸುರಿದಿರುವಂತಹ ಮಳೆಗೆ ಇದೀಗ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಈಗ ಆಲ್ರೆಡಿ 7 ಜನ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಸತತವಾಗಿ ಆಗ್ತಾನೆ ಇದೆ. ಅಲ್ಲೇ ಬೀಡನ್ನ ಬಿಟ್ಟಿದ್ದಾರೆ, ರಕ್ಷಣೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದಾರೆ, ಗಾಯಾಳುಗಳನ್ನ ವಿಚಾರಿಸಿದ್ದಾರೆ, ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ರು. ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಾನೇನ್ ಕಡಿಮೆ ಇಲ್ಲ ಅಂತ ಅವರು ಕೂಡ ಹೋದ್ರು. ಅವರು ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ, ಗಾಯಾಳುಗಳನ್ನ ವಿಚಾರಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಹೋದ್ರು, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಗೋಡೆ ಕುಸಿಯೋದಕ್ಕೆ ನಿಖರವಾದಂತಹ ಕಾರಣ ಏನು, ಜೊತೆಯಲ್ಲಿ ಯಾಕಾಗಿ ಕುಸಿತು, ಕಾಂಪೌಂಡ್ ಗೋಡೆ ಕುಸಿದಿರುವಂಥದ್ದು ಹೊಸ ಗೋಡೆ ಏನಲ್ಲ, ಹಳೆ ಗೋಡೆ, ಅದು ಬಿರುಕು ಬಿದ್ದಿತ್ತು, ಜೊತೆಯಲ್ಲಿ ಬಿದ್ದೋಗುತ್ತೆ ಅನ್ನುವಂಥ ಒಂದು ಐಡಿಯಾ ಇರುತ್ತೆ ಆಸ್ಪತ್ರೆಯ ಸಿಬ್ಬಂದಿಗಳಿಗಾಗ್ಲಿ, ಅಧಿಕಾರಿಗಳಿಗಾಗ್ಲಿ, ಅಲ್ಲಿರುವಂತಹ ಜಿಬಿಎ ಅಧಿಕಾರಿಗಳಿಗಾಗ್ಲಿ, ಯಾರಿಗೇ ಆಗ್ಲಿ ಇರುತ್ತೆ. ಆದ್ರೂ ಕೂಡ ಈ ಒಂದು ನಿರ್ಲಕ್ಷ್ಯವನ್ನ ತೋರಿರುವಂಥದ್ದು. 1 ಗಂಟೆ ಸತತವಾಗಿ ಮಳೆ ಸುರಿದಿದೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬೀದಿ ಬದಿ ವ್ಯಾಪಾರಸ್ಥರು ಬಿರು ಬೇಸಿಗೆಗೆ ಟಾರ್ಪಲ್ ಅನ್ನ ಹಾಕೊಂಡು ವ್ಯಾಪಾರವನ್ನ ಮಾಡ್ತಿರ್ತಾರೆ. ಏಕಾಏಕಿ ಮಳೆ ಬಂದಿದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟಾರ್ಪಲ್ ಅಡಿಯಲ್ಲಿ ನಿಂತಿದ್ದಾರೆ. ಜೊತೆಯಲ್ಲಿ ಅಲ್ಲಿ ಓಡಾಡ್ತಿದ್ದಂತಹ ಪಾದಾಚಾರಿಗಳು ಕೂಡ ಅಲ್ಲಿಗೆ ಹೋಗಿ ನಿಂತಿರುವಂಥದ್ದು, ಮಳೆಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳೋದಕ್ಕೆ. ಮಳೆ ಬರ್ತಾ ಇದೆ, ಇರೋ ನಿಂತ್ಕೊಂಡು ಹೋಗೋಣ ಅಂತ ನಿಂತಿದ್ದಾರೆ. ಆದ್ರೆ ಯಾರು ಕೂಡ ಊಹಿಸಿರ್ಲಿಲ್ಲ ಕಾಂಪೌಂಡ್ ಗೋಡೆ ಕುಸಿತವನ್ನ ಕಾಣುತ್ತೆ ಅಂತ. ಇದಕ್ಕೆ 7 ಜನ ಸಾವನ್ನಪ್ಪಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಏಕಾಏಕಿ ಮಳೆ ಬಂದಿದ್ರಿಂದ ಈ ರೀತಿಯಾಗಿ ಆಗಿದೆ. ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ, ಇದಕ್ಕೆ ಯಾರು ಹೊಣೆ ಅನ್ನೋದನ್ನ ನೋಡ್ತೀವಿ, ಅಧಿಕಾರಿಗಳು ಹೊಣೆ ಅಲ್ಲ ಅಂತ ಒಂದ್ ಕಡೆನಲ್ಲಿ ಹೇಳಿದ್ದಾರೆ. ಬೋರಿಂಗ್ ಆಸ್ಪತ್ರೆ ಗೋಡೆ ಸರ್ಕಾರದ ಗೋಡೆ. ಇಲ್ಲಿ ಸರ್ಕಾರ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಅಲ್ಲ. ಯಾಕಂದ್ರೆ ಯಾರ್ದು ಕೇರ್ಪುರದಲ್ಲಾಗಿದ್ದು ಪ್ರೈವೇಟ್, ನಮ್ದಲ್ಲ ಅಂತ ಹೇಳೋದು. ಪ್ರೈವೇಟ್ ಅವ್ರದ್ದು ಇದು ಮನೆ, ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಈಗ ಅವ್ರು ಹೇಳಿದ್ದು ಡೈಲಾಗ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆ ಚೆಕ್ ಮಾಡಿ ಅವರು ಪ್ರೈವೇಟ್ ಅವ್ರದ್ದು ನಾವೇನು ಮಾಡೋಕ್ಕಾಗುತ್ತೆ ಅಂತೇಳಿ. ಇದು ಗೌರ್ಮೆಂಟ್ ಹಣದಲ್ಲಿ ಕಟ್ಟಿರುವಂಥ, ಅದರಿಂದ ಇದು ತಪ್ಪು ಸರ್ಕಾರದ್ದೇ ಇದೆ. ಮಳೆ ಬರೋಕ್ಕೆ ಮುಂಚೆ ಈ ಥರದ ಗೋಡೆಗಳು, ಇದೊಂದೇ ಗೋಡೆ ಅಲ್ಲ, ಈಗ ನಿಮಗೆ ಮಾಹಿತಿ ಬಂದಿದೆಯೋ ಇಲ್ಲಿ ಬಿಲ್ಲಿ ಮಿಲ್ ಹತ್ರನೂ ಕೂಡ ಹಳೆಯ ಗೋಡೆ ಕುಸಿದು ಬಿದ್ದಿದೆ. ಪುಣ್ಯಕ್ಕೆ ಅಲ್ಲಿ ನಾರ್ಮಲಿ ವಾಕರ್ಸ್ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಕರ್ಸ್ ಯಾರು ಇದ್ದಿದ್ದರಿಂದ ಈಗ ಅಲ್ಲಿ ಅನಾಹುತ ಆಗಿಲ್ಲ. ಅಲ್ಲೂ ಬಿದ್ದಿದೆ, ದೊಡ್ಡ ಗೋಡೆ ಬಿದ್ದು ಅನಾಹುತ ಆಗಿದೆ. ಅಲ್ಲೂ ಈ ಥರ ಪದೇ ಅನಾಹುತ ಆಗುವಂಥದ್ದು. ಸರ್ಕಾರ ಸ್ವಲ್ಪ ಎಚ್ಚರಿಕೆ ಹೊರತು. ನಿಜ ಅಧಿಕಾರದ ಆಸೆ ಎಲ್ಲರಿಗೂ ಇರ್ತದೆ, ಯಾರಿಗೂ ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲರಿಗೂ CM ಆಗಬೇಕು ಅಂತ ಆಸೆ ಇರ್ತದೆ, CM ಪದವಿನ ಉಳಿಸ್ಕೊಬೇಕು ಅಂತ ಇರ್ತದೆ. ಅದು ತಪ್ಪಲ್ಲ. ಅವರ ಆಸೆ, ಅವರು ದೇವ್ರ ಪೂಜೆ ಮಠ ಎಲ್ಲ ಮಾಡ್ತಾರೆ, ಮಾಡಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಡೆಲ್ಲಿ ಟೂರ್ ಮಾಡೋ ಸಂದರ್ಭದಲ್ಲಿ ಇದನ್ನು ಯೋಚನೆ ಮಾಡಬೇಕಲ್ಲ. ಮಳೆ ಬರ್ತೈತೆ, ನಾವೇನು ಕ್ರಮ ತೆಗೆದುಕೊಳ್ಬೇಕು, ಮೀಟಿಂಗ್ ಮಾಡಬೇಕಾಯಿತು, ಮಾಡಿದ್ದೀರಾ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕಾಯಿತು, ಕೊಟ್ಟಿದ್ದೀರಾ, ಅದು ಕೂಡ ನಿಮ್ಮ ಜವಾಬ್ದಾರಿ. ಒಂದು ಕಡೆ ಕೇಳಿ, ನೀವು ಮುಖ್ಯಮಂತ್ರಿ ಆಸೆಗಳು ಕೇಳಿ, ಉಳಿಸ್ಕೊಳಕ್ಕೂ ನೀವು ಕೇಳಿ. ಆದರೆ ಇದು ಜನ ನಿಮಗೆ ವೋಟ್ ಹಾಕಿರೋದು, ಜನರ ಆಶೀರ್ವಾದದಿಂದ ನೀವು ಅಲ್ಲಿದ್ದೀರಾ. ಇದು ಕೂಡ ನಿಮಗೆ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು.
ಟ್ರಾಫಿಕ್ ಕಮಿಷನರ್ ಬೆಂಗಳೂರಲ್ಲಿ ಬಹಳ ಮಳೆ ಆಗಿದೆ, ಮೊಬೈಲ್ ಬಂದೆ. ದೊಡ್ಡ ಮಳೆ ಆಗಿರೋದ್ರಲ್ಲೆಲ್ಲ ಫೋಟೋಸ್ ಎಲ್ಲ ಇದೆ. ನಾನು ಕನಕಪುರದಿಂದ ಬರಬೇಕಾದ್ರೆ ಮರಗಳೆಲ್ಲ ಬರೋದಕ್ಕೆ ಕೂಡ ಬಹಳ ಸಮಸ್ಯೆ ಕಾಣ್ತಿದೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಆಫೀಸರ್ಸ್ ಎಲ್ಲ ಜನ ಡಿಫೆನ್ಸ್ ಆಗಿದೆ ಅಂತ ಬಂದು ಅವನ್ನೆಲ್ಲ ನೋಡಿದ್ದೇನೆ. ಯಾರು ಮೊದಲು ಪಟ್ಟು ಅವನ್ನೆಲ್ಲ ನೋಡಿದ್ದೇನೆ. ಇದರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ. ಇವರು ಕೇರಳವ್ರು ಇದ್ದಾರೆ. ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಟ್ರಾಫಿಕ್ ಕಮಿಷನರ್ ಬೆಂಗಳೂರಲ್ಲಿ ಬಹಳ ನೋಡಿ, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಹಿಡಿದು ವಿರೋಧ ಪಕ್ಷದ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಹೋಗಿದ್ರು, ಭೇಟಿಯನ್ನ ಮಾಡಿದ್ದಾರೆ, ಹೇಳಿದ್ದಾರೆ ಏನಾಗಿದೆ ಅನ್ನೋದನ್ನ ನೋಡ್ತೀವಿ ಅಂತ. ಎಸ್, ಇದೀಗ ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಶಿವು ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ನಮಸ್ತೆ. ಈಗ ನೋಡಿ, ಒಂದ್ ಕಡೆನಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಯಾಕಂತಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಆಗ್ತಾನೆ ಇರುತ್ತೆ ಪ್ರತಿ ಬಾರಿನೂ ಕೂಡ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಏಕಾಏಕಿ ಮಳೆ ಬಂದಿದ್ದಕ್ಕೆ ಈ ರೀತಿಯಾಗಿ ಆಗಿದೆ, ಏನಾಗಿದೆ ಅನ್ನೋದನ್ನ ನೋಡ್ತೀವಿ ಅಂತ. ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈ ಒಂದು ರಣ ರಕ್ಕಸ ಮಳೆ ಏನಿದೆ ಅದು ಮೊದಲನೇ ಮಳೆಗೇನೆ 1 ಗಂಟೆಯ ಅವಧಿಯ ಒಳಗಡೆನೆ 7 ಜನರನ್ನ ಬಲಿ ಪಡ್ಕೊಂಡಿರುವಂತದ್ದು. ಬೋರಿಂಗ್ ಆಸ್ಪತ್ರೆಯ ನೀವು ಗೋಡೆ ನೋಡಬಹುದಂತದ್ದು. ಈ ಗೋಡೆ ಏನಿದೆ, ಈ ಗೋಡೆ 7 ಜನ ಅಂದ್ರೆ 2 ಮಕ್ಕಳನ್ನ ಸೇರಿ 7 ಜನರನ್ನ ಬಲಿ ತೆಗೆದುಕೊಂಡಿದೆ. ಕ್ಷಣಾರ್ಧದಲ್ಲೇ ಬಲಿ ತೆಗೆದುಕೊಂಡಿರುವಂತದ್ದು. ನೀವು ಹೇಳ್ದಂಗೆ ಡಿಕೆ ಶಿವಕುಮಾರ್ ಅವರು ಏನಾಗಿದೆ ನೋಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಈ ಸ್ಥಳದಲ್ಲಿ ನೀವು ನೋಡೋದಾದ್ರೆ ಅತ್ಯಂತ ಹಳೆಯದಾದಂತ ಗೋಡೆ. ಈ ಗೋಡೆಯಲ್ಲಿ ಮಳೆ ಬರುತ್ತೆ, 5:15 ಗಂಟೆಗೆ ಮಳೆ ಬರುತ್ತೆ. ಮಳೆ ಬಂದ ಕೂಡ್ಲೇನೆ ಅಲ್ಲಿ ಏನು ಎಂಥ ರಭಸವಾದ ಮಳೆ ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ಎಲ್ಲ ರಸ್ತೆಗಳು ತುಂಬ ಹೋಗ್ತವೆ, ಏನೂ ಕಾಣಿಸಲ್ಲ ಅಂತ ಮಳೆ. ಇಲ್ಲಿ ಒಂದು ವ್ಯಾಪಾರಸ್ಥರು ಈ ಒಂದು ಗೋಡೆಯ ಪಕ್ಕದಲ್ಲಿ ವ್ಯಾಪಾರ ಮಾಡುವಂತಹ ಒಂದು ಸ್ಥಳ ಇದು. ಶಿವಾಜಿನಗರದ ಚರ್ಚ್ ಪಕ್ಕದಲ್ಲಿರುವಂತಹ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಇದು. ಈ ಗೋಡೆ ನೀವು ನೋಡಬಹುದು ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಆ ಕಡೆಯಿಂದ ನೀರು ಹರಿದು ಬಂದಿದೆ. ಅಲ್ಲಿ ಒಂದಷ್ಟು ಕಾಮಗಾರಿ ಕೂಡ ಮಾಡಿದ್ದಾರೆ, ಅಲ್ಲಿ ಸರಿಯಾದಂತ ಫಿಲ್ಲಿಂಗ್ ಕೂಡ ಮಾಡ್ದಂಗೆ ಇಲ್ಲ. ಆ ಕಾರಣಕ್ಕೆ ನೀರು ಹರಿದು ಬಂದಿದೆ, ಹಾಗಾಗಿ ಗೋಡೆ ಕುಸಿದಿದೆ. ಗೋಡೆ ಕುಸಿಯುವಂತ ಸಂದರ್ಭದಲ್ಲಿ ಇಲ್ಲಿದ್ದಂತ ವ್ಯಾಪಾರಿಗಳು ಏನಿದ್ದಾರೆ, ವ್ಯಾಪಾರಿಗಳು ಇಲ್ಲಿಂದ ಹೋಗ್ತಿದ್ರ. ಆ ಮಳೆ ಬಂದ ಕೂಡಲೇ ನೀವು ನೋಡಬಹುದು ಈ ರೀತಿಯ ಈ ಒಂದು ಟಾರ್ಪಲ್ಗಳೇನಿದಾವೆ, ಈ ಟಾರ್ಪಲ್ಗಳನ್ನ ಮಳೆಗೆ ತಡೆಯೋದಕ್ಕೆ ಅಂತ ಹೇಳಿ ಟಾರ್ಪಲ್ಗಳನ್ನ ಹಾಕೊಂಡಿರುವಂತದ್ದು. ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ಆ ಆಶ್ರಯ ಪಡ್ಕೊಂಡಿದ್ದಂಥದ್ದೇನೆ ಈ ಅನಾಹುತಕ್ಕೆ ಕೂಡ ಕಾರಣ ಆಗಿರುವಂತದ್ದು. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದವರು ಮಳೆಗೆ ಇಲ್ಲಿ ಆಶ್ರಯಕ್ಕೆ ಅಂತ ನಿಂತ್ಕೊಂಡಿದ್ದವರಲ್ಲೂ ಕೂಡ ಜೀವವನ್ನ ತೆತ್ತಿದ್ದಾರೆ. 7 ಜನ ಸತ್ತಿದ್ದಾರೆ, ಇನ್ನ 7 ಜನ ಗಂಭೀರವಾದಂತಹ ಗಾಯಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅವರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಇಲ್ಲಿ ಬಂದು ಈಗ ಎಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು. ಸಿಎಂ ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡಿ ಅಧಿಕಾರಿಗಳಿಗೂ ಕೂಡ ತರಾಟೆಗೆ ತೆಗೆದುಕೊಂಡಂತ ಕೆಲಸವನ್ನು ಕೂಡ ಮಾಡಿದ್ರು. ಯಾರಿದ್ದಾರೆ ಇಂಜಿನಿಯರ್ ಮತ್ತೆ ಇಲ್ಲಿ ಜಿಬಿಎ ಅಧಿಕಾರಿಗಳು ಯಾರಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಕೊಡಬೇಕಾಗಿತ್ತಲ್ವಾ, ಸೇಫ್ಟಿ ನೋಡಬೇಕಾಗಿತ್ತಲ್ವಾ ಅನ್ನುವಂಥದ್ದನ್ನ ಸಿಎಂ ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದದ್ದು. ಜೊತೆಗೆ ಡಿಸಿಎಂ ಕೂಡ ಇದಕ್ಕೆ ತನಿಖೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಬಂದಿದ್ರು. ಅವರು ಆಗ್ರಹವನ್ನು ಮಾಡಿದ್ದಾರೆ, 5 ಲಕ್ಷ ಸಾಕಾಗೋದಿಲ್ಲ, 10 ಲಕ್ಷ ಕೊಡಬೇಕು, ಮತ್ತೆ ಪ್ರಿಕಾಷನ್ಸ್ ತಗೋಬೇಕು. ಅಂದ್ರೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನುವಂತ ರೀತಿಯಲ್ಲಿ ಈ ರೀತಿಯಾಗಿ ನೀವು ಮಾಡಿದ್ರೆ, ಈ ಹಿಂದೆ ಕೂಡ KR-ಪುರಂ ಅಲ್ಲಿ ಕಟ್ಟಡ ಕುಸಿದಾದಾಗ ಅಲ್ಲಿ ನೀವು ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳಿದ್ರಿ, ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಿದ್ರಿ, ಅನಂತರದಲ್ಲಿ ಕಾಲು ತುಳಿತ ಆಯಿತು, ಅಲ್ಲೂ ಕೂಡ ನೀವು ಅಧಿಕಾರಿಗಳನ್ನ ಅಂದ್ರೆ ಪ್ರತಿಯೊಂದು ಬಾರಿ ಜನ ಜೀವ ತೆತ್ತಾ ಇದ್ದಂಗೆ ಇಲ್ಲಿನ ಜನರ ಜೀವ ಕಾಪಾಡಬೇಕಾಗಿದ್ದಂತಹ ಸರ್ಕಾರ ಏನಿದೆ, ಆ ಸರ್ಕಾರಗಳು, ಸರ್ಕಾರಿ ಅಧಿಕಾರಿಗಳು ಈ ಒಂದು ಬೇಜವಾಬ್ದಾರಿತನದಿಂದ ಜನರು ಪ್ರಾಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ನೋಡಬಹುದು ನೀವು. ಮತ್ತೆ ಈ ರೀತಿಯಾಗಿ ತೋರಿಸ್ ಎಲ್ಲವೂ ಕೂಡ ಎಲ್ಲ ಹೊಸ ವಸ್ತುಗಳು ಇಲ್ಲಿ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ
ವ್ಯಾಪಾರ ಮಾಡ್ತಾ ಇದ್ದಂಥವ್ರು, ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥವ್ರು, ಹೊರ ರಾಜ್ಯದಿಂದ ಕೇರಳದಿಂದ ಬಂದಿದ್ದಂಥವ್ರು, ಸೊ ಎಲ್ಲರೂ ಕೂಡ ಇಲ್ಲಿ ಅವರವರ ಜೀವವನ್ನ ಕೂಡ ಬಲಿ ಕೊಟ್ಟಿದ್ದಾರೆ. ಈಗ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಮಾತನಾಡ್ತಾ ಹೋಗ್ತಾರೆ. ಇವರು ಇಡೀ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಬೀದಿ ಬದಿ ವ್ಯಾಪಾರಿಗಳ ಅವರ ಸಂಕಷ್ಟಗಳ ಪರವಾಗಿ ಹೋರಾಟ ಮಾಡ್ತಿದ್ದಂಥವ್ರು. ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗ ದುರ್ಘಟನೆ ಆಗಿದೆ, ಬೀದಿ ಬದಿ ವ್ಯಾಪಾರಿಗಳು ಸತ್ತೋಗಿದ್ದಾರೆ, ಮತ್ತೆ ಆಶ್ರಯ ಪಡ್ಕೊಂಡದ್ದು ದಾರಿ ಹೋಗರು ಕೂಡ, ಅಂದ್ರೆ ದಾರಿಯಲ್ಲಿ ಹೋಗ್ತಿದ್ದ ಸಾರ್ವಜನಿಕರು ಕೂಡ ಸತ್ತೋಗಿದ್ದಾರೆ. ಸೊ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಇದಕ್ಕೆ ಏನ್ ಕಾರಣ ಇರಬಹುದು? ಮತ್ತೆ ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆ ಅಥವಾ ಜಿಬಿಎ ಅಧಿಕಾರಿಗಳು ಏನೆಲ್ಲ ಮಾಡ್ತಿದ್ದಾರೆ? ಇವರು ಸುಮಾರು ಈ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನಮ್ಮ ಸದಸ್ಯರಾಗಿರ್ತಕ್ಕಂಥದ್ದು ಸುಮಾರು 25-30 ವರ್ಷದ ಇಲ್ಲಿ ವ್ಯಾಪಾರವನ್ನ ವಹಿವಾಟವನ್ನ ಮಾಡ್ಕೊಂಡು ಬಂದಿದ್ರು. ಅವತ್ತು ಜೀವನ ಮಾಡುವಂತ ಜನಾಂಗ ಆ ಬೀದಿ ಬದಿ ವ್ಯಾಪಾರಿ ಜನಾಂಗ ಮತ್ತು ಕಳಪೆ ಕಾಮಗಾರಿಕೆ ಏನು ಇದು ಬೋರಿಂಗಾಸ ಕಾಂಪೌಂಡ್ ಇತ್ತಲ್ಲ, ಕಳಪೆ ಕಾಮಗಾರಿಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾವು ಇವರಿಗೆ ಸರ್ವೆ ಮಾಡಿ ID ಕಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇವಾಗ ಬೀದಿ ಬದಿ ವ್ಯಾಪಾರಿಗಳಿಗೆ GB ವ್ಯಾಪ್ತಿಯಿಂದ ಒಂದು ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಮಾಡಿ ಜಾಗವನ್ನ, ಸೂಕ್ತ ಜಾಗವನ್ನ ಅವರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿನ ಘೋಷಣೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇನ್ನೂ ಹೆಚ್ಚು ಮಾಡಬೇಕಾಗಿತ್ತು. ಯಾಕೆಂದ್ರೆ ಅವರ ಕುಟುಂಬದಲ್ಲಿ 4 ಜನ 5 ಜನ ಬೀದಿ ಬದಿ ವ್ಯಾಪಾರಿಗಳು ಇರ್ತಕ್ಕಂಥದ್ದು. ಅವತ್ತು ಜೀವನ ಮಾಡೋಂಥ ಜನಾಂಗ, ಆ ವರ್ಗ, ಆ ಜನಾಂಗಕ್ಕೆ ಇವತ್ತು ತುಂಬಾ, ಅವ್ರ ಕುಟುಂಬಕ್ಕೆ ತುಂಬಾ ಕಷ್ಟ ಆಗಿದೆ. ಮತ್ತು ಸುಮಾರು ಸಾವಿರಾರು ರೂಪಾಯಿ ವಸ್ತು ಎಲ್ಲ ಹಾಳಾಗೋಗಿದೆ. ಮತ್ತು ಇದರಿಂದ ಕೇಂದ್ರ ಸರ್ಕಾರ ಸಹಿತ PM ಸೋಜ್ ಅಡಿಯಲ್ಲಿ 10 ಲಕ್ಷ ರೂಪಾಯಿನ ಪರಿಹಾರನ ಕೊಡಬೇಕು. ಅವರು ಈಗಾಗಲೇ 15,000, 25,000, 50,000 ಲೋನ್ಗಳನ್ನು ಪಡ್ಕೊಂಡಿದ್ದಾರೆ. ಅವರು ಇವತ್ತು ಜೀವನ ಮಾಡೋದು ಬಹಳ ಕಷ್ಟ ಆಗಿ ಅವರ 7 ಜನ ಮೃತಪಟ್ಟು 2 ಮಹಿಳೆಯರು ಮೃತಪಟ್ಟಿದ್ದಾರೆ ಮತ್ತು 9 ಜನ ಸುಮಾರು ಗಾಯಗೊಂಡಿದ್ದಾರೆ. ತುಂಬಾ ನಮಗೆ ನೋವಾಗ್ತದೆ. ಆ ಜನಾಂಗಕ್ಕೆ, ಅವ್ರ ಕುಟುಂಬಕ್ಕೆ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತಾ ಇದೀವಿ. ಅವರ ಕುಟುಂಬಕ್ಕೆ ಧೈರ್ಯ ಕೊಡ್ಲಿ ಅಂತೇಳಿ ಆ ಪ್ರಾರ್ಥನೆಯನ್ನ ಮಾಡ್ಕೋತೀವಿ ಸರ್. ಇದು ಇನ್ನಷ್ಟು ಪರಿಹಾರ ಕೊಡಬೇಕು, ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದನ್ನ ಬೀದಿ ಬದಿ ಸಂಘಟನೆಗಳ ಸಂಘಟಕರು ಆಗ್ರಹ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ದುರಂತ ಏನು ಅಂತ ಹೇಳಿದ್ರೆ ಸುಕನ್ಯಾ, ಈ ಒಂದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಡೀ ಬೆಂಗಳೂರಿನಲ್ಲಿ ಇನ್ನೂ ಎಷ್ಟು ಕಟ್ಟಡಗಳು ಬಲಿ ತೆಗೆದುಕೊಳ್ಳೋದಕ್ಕೆ ಕಾಯ್ತಾ ಇದಾವೋ, ಇನ್ನೆಷ್ಟು ಮರಗಳು ಕಾಯ್ತಾ ಇದಾವೋ, ಇನ್ನ ಮುಂದಿನ ಮಳೆಗೆ ಮೊದಲ ಮಳೆಯ ಅರ್ಧ ಗಂಟೆಗೆ ಈ ರೀತಿಯ ಅನಾಹುತ ಆದ್ರೆ, ಇಷ್ಟು ಜೀವಗಳು ಹೋದ್ರೆ, ಬೆಂಗಳೂರು ಒಂದು ರೀತಿಯಲ್ಲಿ ಅಪಖ್ಯಾತಿಗೆ ಗುರಿ ಆಗ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ GB ಅಧಿಕಾರಿಗಳು, ಸರ್ಕಾರ ಅನ್ನುವಂಥದ್ದು ಎಲ್ಲರ ಯಕ್ಷ ಪ್ರಶ್ನೆ ಆಗಿದೆ. ನಾಯಕರುಗಳು ಸಾಲು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ ನಿಜ. ಆದ್ರೆ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಾಗಿರುವಂತದ್ದು ಅಧಿಕಾರಿಗಳಿಗೆ ಚಾಟಿ ಬೀಸಬೇಕಾಗಿದೆ. ಸೊ ಇಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ 10,000, 50,000 ರೂಪಾಯಿ ಲೋನ್ ಮಾಡ್ಕೊಂಡಿದ್ದಂತಹ ಅವರ ಒಂದು ಬದುಕು ಕೂಡ ಹೋಗಿದೆ, ಜೀವ ಹೋಗಿದೆ. ಎಲ್ಲರನ್ನೂ ಕೂಡ ಈಗ ಇಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ಸೂಕ್ತ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸುಕನ್ಯಾ. ಎಸ್, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಎಸ್, ನೋಡಿ, ಈಗ ಆಲ್ರೆಡಿ ನಮ್ಮ ಪ್ರತಿನಿಧಿ ಶಿವು ಅವರು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ಕೊಂಡು ಹೇಳಿದ್ರು, ಅಧಿಕಾರಿಗಳು ಬರ್ತಿದ್ದಾರೆ, ನೋಡ್ತಿದ್ದಾರೆ, ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ರೀತಿಯಾಗಿ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ಯಾಕೆ? GB ಅಧಿಕಾರಿಗಳು ಅದ್ರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹಿಂಗೆ ಮೂವ್ಮೆಂಟ್ ಮಾಡ್ಬಿಡಿ. ಸ್ವಲ್ಪ ಬ್ಯಾಕ್